ಇವತ್ತಿನ ನಾಷ್ಟಕ್ಕೆ ನೋಡ್ರಿ ಪಾವ್ ಮಿಸಳ ಮತ್ತು ದೋಸೆ ಎರಡೂ ಇತ್ತು. ಹಾಗಾಗಿ ಮಸ್ತ್ ಪಕ್ಕಿ ನಾಷ್ಟ ಎಲ್ಲ ಆಯ್ತು. ಶೇಂಗಾಕಾಳು ಹುರಿದೇನ್ರಿ, ಇವಾಗ ಚಟ್ನಿ ಮಾಡ್ಬೇಕು. ಇಲ್ಲಿ ನೋಡ್ರಿ ಬಕ್ರಿ ಸಲುವಾಗಿ ಆಡ ಒಯ್ಯಕ್ಕೆ ಬಂದಿದ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾನೆ. ಇವತ್ತಿನ ವ್ಲಾಗ್ ಮಾರ್ನಿಂಗ್ದಿಂದನೇ ಸ್ಟಾರ್ಟ್ ಮಾಡೀನಿ. ಯಾರಾದರೂ ಹೊಸಬ್ರು ನಮ್ಮ ಚಾನಲನ್ನು ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇವಾಗ ಗೋಧಿ ಹಿಟ್ಟು ನಾದಿ ಚಪಾತಿ ಮಾಡಬೇಕು. ಸೊ ಹಾಗಾಗಿ ಗೋಧಿ ಹಿಟ್ಟು ನಾದಿಡಾಕತ್ತೀನಿ. ಸ್ವಲ್ಪ ಒಂದು 10 ನಿಮಿಷ ಗೋಧಿ ಹಿಟ್ಟು ನಾದಿಟ್ರೆ ಚಪಾತಿ ಅಂತೂ ಮಸ್ತ್ ಸಾಫ್ಟಾಗಿ ಬರ್ತಾವ್ರಿ. ನೋಡ್ರಿ, ಇಲ್ಲಿ ಗೋಧಿ ಹಿಟ್ಟೆಲ್ಲ ನಾದಿ ಇವಾಗ ಬದ್ನಿಕಾಯಿ ಎಣ್ಗಾಯಿ ಮಾಡೋ ಪ್ಲ್ಯಾನ್ ಐತ್ರಿ. ಸೊ ಹಾಗಾಗಿ ಬದ್ನಿಕಾಯಿ ಎಣ್ಗಾಯಿನೂ ಮಾಡೋದೈತಿ. ಇವಾಗ ನೋಡ್ರಿ ಫೈನಲಿ ಹಿಟ್ಟೆಲ್ಲ ನಾದಿ ಒಂದು 20 ಮಿನಿಟ್ಸ್ ಇಟ್ಟರೆ ಹಿಟ್ಟು ನಾದಿ 10 to 20 ಮಿನಿಟ್ಸ್ ಇಟ್ಟರೆ ಚಪಾತಿ ಅಂತೂ ಮಸ್ತ್ ಬರ್ತಾವೆ ನೋಡ್ರಿ. ಇವಾಗ ನೋಡ್ರಿ ಚಪಾತಿ ನೋಡ್ರಿ ಯಾವ ರೀತಿ ಲೇಯರ್ ಆಗಿ ಬಂದಾವ ಅಂಥೇಳಿ. ಚಪಾತಿನೂ ಎಲ್ಲ ಕಂಪ್ಲೀಟ್ ಆತ್ರಿ. ಇವಾಗ ಎಣ್ಗಾಯಿ ಬದ್ನಿಕಾಯಿ ಮಾಡೋದೈತ್ರಿ. ಎಣ್ಗಾಯಿ ಬದ್ನಿಕಾಯಿನೂ ಕಂಪ್ಲೀಟ್ ಆತ್ರಿ. ನೋಡ್ರಿ ಈಗ ಒಂದು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಕಾಯಿಪಲ್ಯ ಎಲ್ಲ ತರೋದಿತ್ರಿ. ಸೊ ಹಾಗಾಗಿ ಎಲ್ಲ ಕಾಯಿಪಲ್ಯ ಎಲ್ಲ ತೊಗೊಂಡು ಬಂದೀವಿ ನೋಡ್ರಿ ಈಗ ಮನೆಗೆ. ಮತ್ತು ಇಲ್ಲಿ ಮನೆ ಮುಂದೆ ಬಿಸಿಲು ಬಿದ್ದಿತ್ತಂತ ಹೇಳಿ ಹಪ್ಪಳ ಒಣಗಿ ಹಾಕೀರಿ. ಹಪ್ಪಳ ಮಾಡಿದ ನಂತರ ಬಿಸಿಲು ಬೀಳುವತ್ತ. ಸೊ ಹಾಗಾಗಿ ಬರೀ ಸ್ವಲ್ಪ ಮಳೆನ ಬರಾಕತ್ತೈತಿ. ಇವಾಗ ನೋಡ್ರಿ ಹಪ್ಪಳ ಎಲ್ಲ ಒಣಗಿ ಹಾಕಿದ್ದಾರೆ. ಹಂಗೆ ಬಾಂಬೆ ಮಿಠಾಯಿ ಮಾರ್ಕೋತ ನಮ್ಮ ಮನೆ ಕಡೆ ಬಂದಿದ್ರು ನೋಡ್ರಿ. ನಾವು ಸಣ್ಣಾಗಿರ್ತಾಗ ಬಾಂಬೆ ಮಿಠಾಯಿ ಕೂದ್ಲಾಗ ಕೊಟ್ರೆ ಬಾಂಬೆ ಮಿಠಾಯಿ ಕೊಡ್ತಿದ್ರಿ. ಈಗ ಒಂದು ಚೀಟಿಗೆ 10 ರೂಪಾಯಿ ಅಂತ ನೋಡ್ರಿ ಬಾಂಬೆ ಮಿಠಾಯಿ. ಯಾರೆಲ್ಲ ಬಾಂಬೆ ಮಿಠಾಯಿ ತಿಂದಾರೆ ಅಂಥೇಳಿ ಕಮೆಂಟ್ ಮಾಡಿರಿ. ಇಲ್ಲಿ ನೋಡ್ರಿ ಆಡುಗಳು ಒಯ್ಯಕ್ಕೆ ಬಂದಿದ್ದಾರೆ ಬಕ್ರೀದ್ ಸಲುವಾಗಿ. ಒಂದೊಂದು ಆಡುಗಳು ಇಲ್ಲಂದ್ರೂ ಒಂದು 100 kg ಮತ್ತು 80 kg ಹಿಂಗದ ನೋಡ್ರಿ ಇವ ಆಡುಗಳು. ಈ ನಮ್ಮ ಸೈಡೆಲ್ಲ ಈ ಆಡುಗಳನ್ನೆಲ್ಲ ಅಂದರೆ ತಿನ್ನೋದಿಲ್ಲ ರೀ. ಇವೆಲ್ಲ ಬಾಂಬೆ, ಪುಣೆ ಹೀಗೆಲ್ಲ ಬೇರೆ ಕಡೆ ಹೋಗ್ತಾವ್ರಿ. ಹೋದ ವರ್ಷವೂ ಬಂದಿದ್ರು ರೀ ಈ ಆಡುಗಳು ಒಯ್ಯಕ್ಕೆ, ಮತ್ತು ಈ ವರ್ಷ ಕೂಡ ಆಡುಗಳು ಒಯ್ಯಕ್ಕೆ ಬಂದಿದ್ದಾರೆ ನೋಡ್ರಿ. ಇಲ್ಲಿ ನಮ್ಮಲ್ಲಿ ಇಂಥ ಆಡುಗಳನ್ನ ಸಾಕಾಣಿಕೆ ಮಾಡ್ತಾರೆ ನೋಡ್ರಿ. ಅವಕ್ಕಂತೂ ಫುಲ್ ಬೆಡ್ರೋಟ, ಬಟಾಟಿ, ಕುಂಬಳಕಾಯಿ ಈ ರೀತಿ ಎಲ್ಲ ಫುಡ್ ಹಾಕ್ತಾರೆ ನೋಡ್ರಿ ಅವಕ್ಕೆ. ಅದ್ರ ಸಲುವಾಗಿ ಹಿಂಗದಾವ ನೋಡ್ರಿ ಅವೆಲ್ಲ. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಎಷ್ಟೆಷ್ಟು ದೊಡ್ಡ ಅದಾವ ಅಂಥೇಳಿ. ಅವನಂತೂ 3-4 ಜನ ಕೂಡಿ ಮ್ಯಾಗ ಏರ್ಸಾತಿದ್ರು ನೋಡ್ರಿ. ಹಂಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬಜ್ಜಿ ಮಾಡೋದಿತ್ತು, ಈರುಳ್ಳಿ ಪಕೋಡ ಅದನ್ನು ಮಾಡಾಕತ್ತೀವಿ ನೋಡ್ರಿ. ಈಗ ಉಳ್ಳಾಗಡ್ಡಿ ಬಜ್ಜಿ ಅಂತಾರೆ, ಈರುಳ್ಳಿ ಪಕೋಡ ಅಂತಾರೆ. ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿ ಮಾಡಾಕತ್ತಿದ್ದೀವಿ ರೀ. ನೋಡ್ರಿ ಎಷ್ಟು ಮಸ್ತ್ ಬಂದವ ಅಂಥೇಳಿ. ನೀವು ಯಾವ ರೀತಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತೀರಿ ಅಂಥೇಳಿ ಕಮೆಂಟ್ ಮಾಡಿರಿ. ಫೈನಲಿ ಈರುಳ್ಳಿ ಪಕೋಡ ಅಂತೂ ಡನ್ ಆದವು ರೀ. ಮಸ್ತ್ ಬಂದಿದ್ದು ರೆಸಿಪಿ ಅಂತೂ. ಮತ್ತು ಸ್ವಲ್ಪ ಚುರುಮುರಿ ಖಾರ ಕೂಡ ಹಚ್ಚೋದಿತ್ತು ರೀ. ಈರುಳ್ಳಿ ಪಕೋಡ ಜೊತೆ ಮಸ್ತ್ ಇರ್ತೈತೆ ರೀ ಕಾಂಬಿನೇಷನ್. ಸೊ ಹಾಗಾಗಿ ಅವನು ಕೂಡ ಹಚ್ಚಿದೆ ನೋಡ್ರಿ. ಇವಾಗ ಚುರುಮುರಿ ಮತ್ತು ಬಜ್ಜಿ ಅಂತೂ ಮಸ್ತ್ ಕಾಂಬಿನೇಷನ್ ಇರ್ತೈತೆ ರೀ. ಹಂಗೆ ಶೇಂಗಾ ಹುರಿದಿಟ್ಟಿದ್ನಲ್ಲ ರೀ, ಅವನು ಕೂಡ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಮಾಡಿದ್ದೀನಿ ರೀ. ಮತ್ತೆ ಸಿಗ್ತೀನಿ ರೀ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.